ಮತ್ತೆ ರಾಜ್ಯದಲ್ಲಿ ಗೃಹಲಕ್ಷ್ಮಿಯ ಗೊಂದಲ ಮುಂದುವರಿತಾ ಇದೆ, ಗಲಾಟೆ ಕೂಡ ಮುಂದುವರಿತಾ ಇದೆ. ಈ ಬೆನ್ನಲ್ಲೇ ಅಧಿವೇಶನದಲ್ಲಿ 2 ತಿಂಗಳ ಕಂತು ಬಾಕಿ ವಿಚಾರ ಚರ್ಚೆ ಆಯಿತು. ಸದನದಲ್ಲಿ ದೊಡ್ಡ ವಾರ್ಗೂ ಕೂಡ ಇದು ಕಾರಣ ಆಯಿತು. ಇದೀಗ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ ಬರೆದಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ಕಂತು ಬಾಕಿಗೆ ಕಾರಣವನ್ನ ಕೊಡಿ ನಮಗೆ ಅಂತ ಕೋರಿ ಪತ್ರವನ್ನ ಬರೆದಿದ್ದಾರೆ. ಕಂತು ಬಾಕಿ ಉಳಿಸಿಕೊಂಡಿದ್ದರ ಬಗ್ಗೆ ಮಾಹಿತಿಯನ್ನು ಕೇಳಿ ಪತ್ರವನ್ನು ಬರೆಯಲಾಗಿದೆ. ಅನುದಾನ ಹಂಚಿಕೆ ಅಂಕಿ ಅಂಶಗಳ ಅಧಿಕೃತ ಮಾಹಿತಿಯನ್ನು ಕೋರಿ ರಿಲೀಸ್ ಮಾಡಿ ಅಂತ ಪತ್ರವನ್ನು ಬರೆದಿರೋದ್ರ ಡೀಟೇಲ್ಸ್ ಇದು. ಫೆಬ್ರವರಿ ಮತ್ತು ಮಾರ್ಚ್ ಕಂತು ಬಾಕಿಗೆ ಕಾರಣವನ್ನ ಕೊಡಿ ಅಂತ ಕೇಳಿ ಪತ್ರವನ್ನ ಬರೆಯಲಾಗಿದೆ. ಇದಕ್ಕೆ ಸರ್ಕಾರದಿಂದ ಸ್ಪಷ್ಟವಾದಂತಹ ಉತ್ತರ ಕೂಡ ಬೇಕಾಗಿದೆ. ಮೊನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾ 24ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಶೀಘ್ರದಲ್ಲಂದ್ರು. ಉಳಿದ 2 ಕಂತುಗಳ ಹಣದ ಬಗ್ಗೆ ಅವ್ರು ಯಾವುದೇ ಕ್ಲಾರಿಟಿಯನ್ನು ಕೊಡಲಿಲ್ಲ. ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಹಾಗೆ ಉಳಿದಿರಬೇಕಾದ್ರೆ ಬಿಜೆಪಿಯ ಈ ಪತ್ರ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ. ಹಣ ಒಡೆಯುವಂಥ ಕೆಲಸವನ್ನು ಮಾಡಿದ್ರು. ಗೃಹಲಕ್ಷ್ಮಿ ಬಿ ಜೆ ಪಿ ನಾವು ಹುಡುಕಿದಿರಿ. ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ದು ಗೃಹಲಕ್ಷ್ಮಿದು ಸುಮಾರು 5,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಅದನ್ನು ಯಾಮಾರಿಸ್ಬಿಟ್ಟಿದ್ರು. ಅದನ್ನು ಸರ್ಕಾರ ಎಂಟೈರ್ ಫೈನಾನ್ಸ್ ಇಲಾಖೆ ಮುಚ್ಚಿಟ್ಬಿಟ್ಟಿತ್ತು. ಕಳೆದ ಹಿಂದಿನ ಬಡ್ಜೆಟ್ಟಲ್ಲಿ ಹಣವನ್ನು ಮೀಸಲಿಟ್ಟಿದ್ದು. ಈಗ ಆ ಬಡ್ಜೆಟ್ ಹೋಗಿ ಹೊಸ ಬಡ್ಜೆಟ್ ಬಂದುಬಿಟ್ಟಿದೆ ಈಗ ಮಾರ್ಚ್ ಆದಮೇಲೆ. ಅಂದರೆ ಕಳೆದ ಬಡ್ಜೆಟ್ಟಲ್ಲಿ ಹಣ ಇರಲಿಲ್ವಾ ನಮ್ಮ ಪ್ರಶ್ನೆ. ಹಣ ಇದ್ದಿದ್ದರೆ ಕೊಡ್ತಾಯಿದ್ರಿ, ಅಥವಾ ಬಡ್ಜೆಟ್ಟಲ್ಲಿ ಹಣನೇ ಮೀಸಲಿಟ್ಟಿರಲಿಲ್ವಾ? ಯಾಕೆ ಸರ್ಕಾರ ಇದನ್ನು ಮುಚ್ಚಿಡ್ತು? ದುಡ್ಡಿಲ್ದಿರನೇ ಮುಚ್ಚಿಟ್ರ, ಇಲ್ಲ ಜನಗಳಿಗೆ ಟೋಪಿ ಹಾಕಬೇಕು ಅಂತ ಮುಚ್ಚಿಟ್ರ? ಇದು ಪ್ರಶ್ನೆ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಮಾರನೇ ದಿನ ನಾಳೆ ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಈ ರೀತಿ ಪತ್ರ ಬರೆಯೋದ್ರ ಮೂಲಕ ಹೋರಾಟವನ್ನ ಇನ್ನಷ್ಟು ಜೀವಂತವಾಗಿರಿಸೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿರೋದು, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಫೆಬ್ರವರಿ ಮಾರ್ಚು ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಕಂತು ಬಾಕಿ ಬಂದಿಲ್ಲ. ಸದನದಲ್ಲೂ ಕೂಡ ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗಲೂ ಕೂಡ ಬಾಕಿ ಬರುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆ ಹಿನ್ನೆಲೆಯಲ್ಲೇ ಈ ಒಂದು ವಿಚಾರದಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಅನುಮಾನವನ್ನು ಬಿಜೆಪಿ ನಾಯಕರು ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇವತ್ತು ಮುಖ್ಯಮಂತ್ರಿಗಳಿಗೆ, ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಈ ಯೋಜನೆಗೆ ಪರ್ಟಿಕ್ಯುಲರ್ಗೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಏನೇನೋ ಅನುಮಾನಗಳು ನಮಗೆ ಬರ್ತಾ ಇದ್ದಾವೆ. ಸಚಿವರು ಕೂಡ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಆ ಸರ್ಕಾರ ಕೂಡ ಯಾವುದೇ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಬಾಕಿ ಬರೋದ್ರ ಬಗ್ಗೆ. ಜೊತೆಗೆ ಈ ಇಡೀ ಯೋಜನೆಯಲ್ಲಿ ಎಷ್ಟು ಬಜೆಟ್ ಅಲೋಕೇಟ್ ಆಗಿದೆ ಬಜೆಟ್ ಅಲ್ಲಿ, ಜೊತೆಗೆ ಯೋಜನೆ ಯಾವ ರೀತಿ ಜಾರಿ ಮಾಡಿದ್ದೀರಾ, ಎಷ್ಟೆಷ್ಟು ಕಂತು ಕೊಟ್ಟಿದ್ದೀರಾ, ಎಷ್ಟು ಫಲಾನುಭವಿಗಳಿಗೆ ಕಂತು ಕೊಟ್ಟಿದ್ದೀರಾ, ಎಲ್ಲವನ್ನು ಕೂಡ ಮಾಹಿತಿ ಕೊಡಿ ಅಂತ ಮಾಹಿತಿ ಕೇಳಿದ್ದಾರೆ. ಈ ಒಂದು ಪತ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಸಮಗ್ರ ಮಾಹಿತಿ ಈ ಯೋಜನೆ ಬಗ್ಗೆ ಕೇಳಿಕೊಂಡು ಪತ್ರ ಬರೆದಿದ್ದಾರೆ. ಹಾಗಾಗಿ ಸರ್ಕಾರ ಉತ್ತರ ಏನು ಕೊಡುತ್ತೆ ಅದರ ಆಧಾರದ ಮೇಲೆ ಮುಂದಿನ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥ ಚಿಂತನೆಯಲ್ಲಿ ಬಿಜೆಪಿ ಇದೆ. ಈಗಾಗಲೇ ಅಧಿವೇಶನದಲ್ಲಿ ಈ ಸಂಬಂಧಪಟ್ಟಂತೆ ದೊಡ್ಡ ಸಮರನೇ ಬಿಜೆಪಿ ಕೈಗೆತ್ತಿಕೊಂಡಿತ್ತು. ಆ ಭಾಗವಾಗಿಯೇ ಫೆಬ್ರವರಿ ಮಾರ್ಚು ಸ್ಕಿಪ್ ಆಗಿತ್ತು. ಸಚಿವರು ಕೂಡ ಅದು ಸ್ಕಿಪ್ ಆಗಿದೆ, ವ್ಯತ್ಯಯ ಆಗಿದೆ, ಏನೋ ತೊಂದರೆ ಆಗಿದೆ ಅಂತ ಒಪ್ಕೊಳ್ಳುವಂತರ ಆಯಿತು. ಈಗ ಅದ್ರ ಬಗ್ಗೆ ಹೆಚ್ಚಿನ ಸ್ಪಷ್ಟೀಕರಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ, ಇಲಾಖೆ ಸಚಿವರು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಇದರ ಮುಂದಿನ ಭಾಗದ ಹೋರಾಟಕ್ಕಾಗಿ ಮೊದಲು ಸರ್ಕಾರದಿಂದ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡು ಅನಂತರ ಹೋರಾಟದ ರೂಪುರೇಷೆ ನಿರ್ಧಾರ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಆ ಭಾಗವಾಗಿಯೇ ಪತ್ರ ಬರೆದಿರುವಂಥದ್ದು. ಸರ್ಕಾರದಿಂದ ಉತ್ತರ ಬಂದ ನಂತರ ಮುಂದಿನ ಹೋರಾಟಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. 1,26,00,000 ಫಲಾನುಭವಿಗಳಿಗೆ 2 ತಿಂಗಳ ಅಂತಂದ್ರೆ 5,000 ಕೋಟಿ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಏನೋ ಆಗಿದೆ, ಗೋಲ್ಮಾಲ್ ಆಗಿರ್ಬೋದು, ಅಥವಾ ಏನೋ ಅಕ್ರಮ ಆಗಿರ್ಬೋದು, ಅಥವಾ ಹಣ ಬೇರೆ ಕಡೆ ವರ್ಗಾವಣೆ ಆಗಿರ್ಬೋದು, ಈ ಅನುಮಾನ ಬಿಜೆಪಿ ವಲಯದಲ್ಲಿ ಹರಿದಾಡ್ತಿದೆ. ಆ ಹಿನ್ನೆಲೆಯಲ್ಲಿ ಪತ್ರ ಬರೆದು ಮಾಹಿತಿಯನ್ನ ಕೋರಿದ್ದಾರೆ. ಮಮತಾ. ಆಲ್ ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಮಾಹಿತಿಗಾಗಿ.